ಅಯ್ಯ ನಿನ್ನ ಕೊಂಗಲೆ ಹಿಂಗ್ ಕಂಡ್ಕಂಡ್ರೆ ವಿಷಲ್ ಹೊಡೆದಕ್ಕೆ ಪಪ್ಪಮ್ಮ ಬಾಯಿಗೆ ಇಟ್ಬಿಟ್ಟು ಕೊಕ್ಕೊಕ್ ಮಾಡೋಗಿದ್ ನಿನಗೆ. ಯಾಕೋ ಅಷ್ಟೇನಾ? ಹಾ ಅಷ್ಟೇನಾ? ನಾನೇನ ಕಾಲಾಗಿರೋ ಕೈ ತಗೊಂಡು ಕಿತ್ತೋಗತಂಗ ಹೊಡಿತೀಯ ಅಂತಂದ್ರೆ ಅಷ್ಟೇನಾ? ನೀ ದೊಡ್ಡ ಚಪ್ರಿ ನೀನು ಗುಂಗುರು ಕೂದ್ಲು. ಅಷ್ಟೇನಾ? ಒಂದ್ ನಿಮಿಷ. ಆದ್ರೂ ಮುಂಜ ಅದ್ ಯಾವ ಫಾರಂ ಇದು ಹಿಡ್ಕೊಂಡ್ಬರ್ತೀವ್ರಲ್ಲ ಅಲ್ಲೇ ಆ ಫಾರಂ ಏನಾದ್ರು ಅಡ್ರೆಸ್ ಇದ್ರೆ ಕೊಡೋ, ನಾವು ಹೋಗ್ತೀವಿ. ನಮ್ಮೆಲ್ಲ ಗುಂಪೆ ಇದೆ ಕೊಡು, ಹೋಗ್ಬಿಡ್ತೀವಿ. ಇಷ್ಟ ಅಂದ್ರೆ ಸಾವಿರಾರು ಅರ್ಥಗಳಿದೆ. ಅಯ್ಯೊಲ್ಲೇ ಚಪ್ರಿಗಳ ಅದ್ ಹೆಂಗ್ರೋ ಮರ್ತು ಮೂವ್ ಆನ್ ಆಗ್ಬಿಡ್ತೀರಾ. ನಮಗೊಂದು ವಾರದ ಮುಂಚೆ ಸೂಪರ್ ಮಾರ್ಕೆಟ್ಗೆ ಹೋದಾಗ ಅಲ್ಲಿ ಕ್ಯಾಶಿಯರ್ ಹುಡುಗಿ ನಮ್ಗೆ ಐಟಮ್ ಕೊಟ್ಬಿಟ್ಟು ಮತ್ತೆ ವಿಸಿಟ್ ಮಾಡಿ ಸರ್ ಅಂತ ಹೇಳಿ ಸ್ಮೈಲ್ ಮಾಡಿದ್ದೆ, ಮರಿಯಕ್ ಆಗ್ತಾ ಇಲ್ಲ ಕಣ್ರೋ. ಲೇ ಈ ಆಂಗಲ್ ಫುಲ್ ಬ್ರೈಟ್ನೆಸ್ ಇಟ್ರು ನೀ ಕಾಣ್ತಾನೆ ಇಲ್ವಲ್ಲೋ. ಲೇ ಮಂಜ ಹೆಂಗೋ ಸಾಧ್ಯ ಇದು? ಲೇ ಏನೋ ತಿಂತೀಯಾ ಹೇಳ ನಮ್ಗೊಂದ್ ಸ್ವಲ್ಪ. ಇವಾಗ ಫನ್ ಬಿಡೋಣ, ರಿಯಾಲಿಟಿ ಮಾತಾಡೋಣ. ಪಪ್ಪಮ್ಮ ಬದಲು ಬಿಗ್ ಬಾಸ್ ಆಡಿಷನ್ ಅಗ್ನಿ ಪರೀಕ್ಷೆ ತನಕ ಹೋದ. ಈ ಅಲ್ಲಿ ತಿಕ್ಕ ಹೊಡ್ಸ್ಕೊಂಡು ಹೊರಗೆ ಬಂದ ಅದರ ಪ್ರಶ್ನೆ. ಈಗ ಇವಳನ್ನ ಯಾರನ್ನ ಕರ್ಕೊಂಡ್ ಬಂದಿದ್ದಾನೆ, ಇವಳನ್ನ ಹಿಡ್ಕೊಂಡ್ಬಿಟ್ಟು ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ತಾಣ್ತಾನೆ. 100% ಅದೇ ಪ್ಲಾನ್ ಇವ್ದು. ಇಷ್ಟು ದಿನ ವ್ಯೂಸ್ ಕಮ್ಮಿ ಓಡ್ತಿದ್ವು, 200K 100 150K ಅಲ್ಲಿದ್ವು. ಈಗ ನೋಡಿ ಇವಳನ್ನ ಯಾರನ್ನೋ ಕರ್ಕೊಂಬಂದ್ ಕೂಡ್ಲೆ 1.5 ಮಿಲಿಯನ್ ನೋಡಿತ್ತೆ ಜಸ್ಟ್ 6 to 7 hours ಅಲ್ಲಿ. ಅಲ್ಲ ಇವನಿಗೆ ತಿಕ್ಕ ಹೊಡೆದು ಹೋಗ್ತಾಳೆ, ಅದ್ ಬೇರೆ ಪ್ರಶ್ನೆ. ಪಪ್ಪಮ್ಮನೆ ಹೊಡೆದೋಗಿದ್ದಾಳೆ, ಇವಳು ಬಿಡ್ತಾಳ. ಆದ್ರೂ ಮಂಜ ಈ ತರ ರೀಲ್ ಮಾಡಕ್ ಒಪ್ಕೊಂತಾರಲ್ಲ, ಹೆಂಗೂ ಸಾಧ್ಯ? ನಗು ಬರ್ಲಿಲ್ವಾ?